ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಗೆ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹರಿ ಓಂ. ಹನುಮಂತ ದೇವರು ಅಶೋಕವನವನ್ನು ನಾಶ ಮಾಡಿದ ನಂತರ ಈ ವಿಚಾರವನ್ನು ತಿಳಿದಂಥ ರಾವಣ ಕಿಂಕರರನ್ನು ಕೊಟ್ಟು ಕಳಿಸ್ತಾನೆ. ಹೋಗಿ ಆ ಕಪಿಯನ್ನು ಹೆಡಮುರಿಗೆ ಹಾಕಿ ಕಟ್ಟಿ ಎಳ್ಕೊಂಡು ಬನ್ನಿರಿ ಅಂತ. ಅಲ್ಲಂತಾರೆ ಸಮಸ್ತಶೋ ವಿಮೃತ್ಯವೋ ವರಾಧ್ಯರಸ್ಯ ಕಿಂಕರಾಹ ಸಮಾಸದನ್ ಮಹಾಬಲಂ ಸುರಂತರಾತ್ಮನಂಗಜಂ. ಹನುಮಂತ ದೇವರನ್ನು ಹಿಡ್ಕೊಂಬರೋದಕ್ಕೋಸ್ಕರ ಕಳಿಸಿದ್ನಲ್ಲ, ಕೋಟ್ಯಾಂತರ ಜನರನ್ನು ಕಳಿಸ್ತಾನೆ. ಅವರಿಗೆಲ್ಲ ಮಹಾರುದ್ರದೇವರ ವರ, ಮಹಾಶಿವನ ವರ. ಎಂಥ ದುಷ್ಟರಿದ್ರು ಅವರು ಅಂದರೆ, ಅಹಂಕಾರಕ್ಕೆ ಅಭಿಮಾನಿ ದೇವತೆ ಅನಿಸಿಕೊಂಡ ಮಹಾರುದ್ರ ದೇವರಿಂದ ವರಬಲಿಷ್ಠರು. ಹನುಮಂತ ದೇವರು ಮಹಾಬಲಂ ಅಂತ ಕರೆದರು. ಹನುಮಂತ ದೇವರಿಗೆ ಮಹಾಬಲ ಅಂತ ಹೆಸರು. ಮಹಾಬಲ ಅಂದರೆ ಮಹತ್ತತ್ವಕ್ಕೆ ಅಭಿಮಾನಿಯಾದಂಥ ಮಹಾಸಮರ್ಥರಾದ ಭಾವಿ ಚತುರ್ಮುಖ ಬ್ರಹ್ಮದೇವರು ಹನುಮಂತ ದೇವರು ಅಂತ ಅರ್ಥ ಅದಕ್ಕೆ. ಆದ್ದರಿಂದ ಭಾವಿ ಚತುರ್ಮುಖ ಬ್ರಹ್ಮದೇವರೇ ಆದಂತಹ ಹನುಮಂತ ದೇವರತ್ರ ಅಹಂಕಾರ ತತ್ವಾಭಿಮಾನಿಯಾದ ಮಹಾಶಿವನ ವರದಿಂದ ಬಲಿಷ್ಠರಾದ ದುಷ್ಟ ರಾಕ್ಷಸರು ಬಂದು ಅವನ್ನು ಹಿಡಿಬೇಕು ಅಂತ ಬರ್ತಾರೆ. ಎಷ್ಟು ಜನ ಬಂದರು ಲೆಕ್ಕ ಹೇಳ್ತಾರೆ ನೋಡ್ರಿ. 80 ಕೋಟಿಯೂಥ ಪಂಪುರಸ್ಸರಷ್ಟಕಾಯಿತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾಮೃಣೋತ್ಪಲಂ. 80 ಕೋಟಿ ಸೇನಾಧಿಪತಿಗಳು, 80,000 ಸೇನಾ ನಾಯಕರು. ಅಮ್ಮೋ ಎಷ್ಟು ಜನ! ಹನುಮಂತ ದೇವರನ್ನ ಹಿಡಿಲಿಕ್ಕೆ ಬಂದ ರಾಕ್ಷಸರ ಸಂಖ್ಯೆ ಎಷ್ಟು ಅಂದರೆ 80 ಕೋಟಿ ಸೇನಾಪಟುಗಳಂತೆ. 80 ಕೋಟಿ ಅಲ್ಲದೆ 80,000 ಸೇನಾಧಿಪತಿಗಳು. ಇಷ್ಟು ಜನ ಬರ್ತಾರಂತೆ. ಅಂದರೆ ಒಂದು ಕಪಿಯನ್ನು ಹಿಡಿಲಿಕ್ಕೆ ಅಷ್ಟು ಜನ ಅವನು ಕಳಿಸಿದ್ದಾನೆ ಅಂದರೆ ಆ ಕಪಿಯ ಬಗ್ಗೆ ಅವನಿಗೆ ಭಯ ಎಷ್ಟಿತ್ತು ಅಂತ ಗೊತ್ತಾಗತ್ತೀಗ. ಹೌದಲ್ಲ? ಯಾವಾಗಲೂ ಅವಾಗೇ ಆಲೋಚನೆ ಮಾಡಿದ ರಾವಣ. ಮೊದಲನೇದಾಗಿ ಸಮುದ್ರವನ್ನು ದಾಟಿಕೊಂಡು ಬರೋದೇ ಮೊದಲನೇ ಕಷ್ಟ. ದಾರಿಯಲ್ಲಿ ಸಿಂಹಿಕ ಇದ್ದಾಳೆ ಸಮುದ್ರದೊಳಗೆ. ಅವಳನ್ನ ಕೊಳ್ಳೋದು ಚತುರ್ಮುಖ ಬ್ರಹ್ಮದೇವರಿಂದ ಸಾಯಬೇಡ ಅಂತ ವರ ತಗೊಂಡವಳು. ಅವಳು ಸತ್ತಿದ್ದಾಳೆ. ಅವಳ ಸಾಯದೇ ಇದ್ದರೆ, ಅವಳನ್ನ ಸಾಯಿಸದೇ ಇದ್ದರೆ ಇವ್ರು ಮುಂದೆ ಬರೋಕ್ಕಾಗೋದೇ ಇಲ್ಲ. ಆ ಸಮುದ್ರ ದಾಟಬೇಕು ಅಂದರೆ ಬೇರೆಯವ್ರಿಗೆ ಸಾಧ್ಯನೇ ಇಲ್ಲ. ಆದ್ದರಿಂದ ಬ್ರಹ್ಮದೇವರಿಂದ ಸಾಯಬೇಡ ಅಂತ ವರ ತಗೊಂಡಂಥ ರಾಕ್ಷಸಿಯನ್ನೂ ಸಂಹಾರ ಮಾಡಿದ್ದಾನೆ. 100 ಯೋಜನ ಸಮುದ್ರ ದಾಟಿ ಬಂದಿದ್ದಾನೆ. ಲಂಕಿಣಿ ಒಂದು ಸಣ್ಣ ಇರುವಿ ಸೊಳ್ಳೆಯನ್ನು ಒಳಗಡೆ ಬಿಡೋದಿಲ್ಲ. ಲಂಕಿಣಿಗೆ ಪ್ರಹಾರ ಮಾಡಿ ಒಳಗೆ ಬಂದಾನೆ. ಜೊತೆಗೆ ಅಶೋಕವನ ನನಗೆ ತುಂಬ ಪ್ರೀತಿಯಾದ ವನ ಅಂತ ಗೊತ್ತಿದ್ದು ಧ್ವಂಸ ಮಾಡಿ ಹಾಕಿದ್ದಾನೆ. ಇಷ್ಟೆಲ್ಲ ಮಾಡಿದ್ದಾನೆ ಅಂದರೂ ಸಾಮಾನ್ಯ ಪರಾಕ್ರಮಿ ಅಲ್ಲ ಅಂತ ರಾವಣನಿಗೆ ಕನ್ಫರ್ಮ್ ಆಗಿದೆ. ಆವಾಗೆ ಇನ್ನೂ ನೋಡೇ ಇಲ್ಲ ಹನುಮಂತ ದೇವ್ರು. ನಾವು ಅಷ್ಟಕ್ಕೆ ಕನ್ಫರ್ಮ್ ಮಾಡಿಕೊಂಡು ಅಷ್ಟು ಜನ ಕೇಳಿದ್ರು. ಅನಂತರ 80 ಕೋಟಿ ಸೇನಾಪತಿಗಳು, 80,000 ಸೇನಾಧಿಪತಿಗಳನ್ನು ಸಮೇತವಾಗಿ ಕೋಟಿ ಕಟ್ಟಿ ರಾಕ್ಷಸರನ್ನು ಕೊಟ್ಟು ಕಳಿಸ್ತಾನೆ. ಬರ್ತಾರೆ ಎಲ್ಲರೂ, ಅವರೆಲ್ಲ ಬರ್ತಾರೆ. ತೇಷಾಂ ಯಾವಾಗ ಅನೇಕ ಹೇತಿ ಸಂಕುಲಂ ಕಪೀಂದ್ರ, ಎಲ್ಲರಿಗೂ ನಾನಾ ವಿಧವಾದ ಆಯುಧಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸಮಾವೃತಃ ತಥಾ ಆಯುಧೈಹಿ, ಎಲ್ಲರಿಗೂ ನಾನಾ ವಿಧವಾದ ಆಯುಧಗಳನ್ನು ಒಂದೊಂದು ರೀತಿ ಆಯುಧಗಳನ್ನು ಇಟ್ಕೊಂಡು, ಕೆಲವರು ಖಡ್ಗ ಇಟ್ಕೊಂಡಾರೆ, ಕೆಲವರು ಕದೆಗಳನ್ನು ಇಟ್ಕೊಂಡಾರೆ, ಕೆಲವರು ಈ ಮುಸಲ ಈ ಒನಿಕೆಗಳು ಇದ್ದಂಗಿರ್ತವೆ. ಆಮೇಲೆ ಕೆಲವು ಗದೆಗಳಿರ್ತವೆ, ಮುಳ್ಳು ಗದೆಗಳಿರ್ತವೆ. ಹೀಗೆಲ್ಲ ನಾನಾ ರೀತಿಯಾದ ಆಭರಣಗಳು, ಯಾವ ಆಯುಧಗಳು ಹಿಡ್ಕೊಂಡು ಆಯುಧೈಹಿ ಸಹ ತಾಡಿತಶ್ಯ ತೈಹಿ ಭೃಶಂ. ಭೃಶಂ ಅಂದರೆ ಫೋರ್ಸ್ ಆಗಿ, ಭೃಷ ಅಂದರೆ ಫೋರ್ಸ್ ಆಗಿ ಹನುಮಂತ ದೇವರ ಮೇಲೆ ಹೊಡೆದ್ರಂತೆ. ಹನುಮಂತ ದೇವರಿಗೆ ಹೇಗೆ ಅಂದರೆ, ಹನುಮಂತ ದೇವರು ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಆ ಕೋಟ್ಯಾಂತರ ರಾಕ್ಷಸರೆಲ್ಲ ಸೇರಿಕೊಂಡು ಅವರು ಸುತ್ತುವರೆದು ಸರ್ಕಲ್ ಮಾಡಿಕೊಂಡು ಮಧ್ಯದಲ್ಲಿ ಹನುಮಂತ ದೇವರನ್ನ ಮಾಡಿಕೊಂಡು 80 ಕೋಟಿ ಸೇನಾಧಿಪತಿಗಳು, 80,000 ಸೇನಾಪಟುಗಳಿಂದ ಯುಕ್ತವಾದ ಆ ಕೋಟ್ಯಾಂತರ ರಾಕ್ಷಸರುಗಳು ಏಕಕಾಲಕ್ಕೆ ವೇಗವಾಗಿ ಹೊಡೆದ್ರಂತೆ ಹನುಮಂತ ದೇವ್ರನ್ನ. ಚಕಾರತಾನ್ ಸಮಸ್ತ ಶಸ್ತಲ ಪ್ರಹಾರ ಚೂರ್ಣಿತಾನ್. ರಾಮಾಯಣದಲ್ಲಿ ಹೇಳ್ತಾರೆ, ಹನುಮಂತ ದೇವರಿಗೆ ಅವರು ತಗೊಂಡು ಹೊಡೆದ ಆಯುಧದ ಏಟು ಹೇಗಿತ್ತು, ಎಂಥ ಬಲಿಷ್ಠರು ಹನುಮಂತ ದೇವರು ಅಂದರೆ, ಅವರು ಹೊಡೆದ ಆಯುಧಗಳಿಂದ ಬಿದ್ದ ಏಟು ಹೇಗಿತ್ತು ಅಂದರೆ, ಒಂದು ಬೃಹತ್ತಾದ ಮದವೇರಿದ ಆನೆಗೆ ಒಂದು ಹೂವಿನ ಮಾಲೆ ತಗೊಂಡು ಹೊಡೆದ್ರೆ ನೋವಾಗುತ್ತಾ?
ಹಾಗಿತ್ತು ಅಂತ ರಾಮಾಯಣದಲ್ಲಿ. ಹನುಮಂತ ದೇವರ ಆ ಕಾಯ ವಜ್ರಕಾಯ. ಅವರು ಹೊಡೆದ್ರೆ, ನೀವು ಖಡ್ಗ ತೊಗೊಂಡು ಹೊಡೆದ್ರೆ ಖಡ್ಗ ರಿವರ್ಸ್ ಹೊಡಿತದೆ, ಅಂಥ ದೇಹ ಅವ್ರದ್ದು. ಅಂಥ ವಿಶಿಷ್ಟವಾದ ಬಲಕ್ಕೆ ಅಭಿಮಾನಿ ದೇವತೆಗಳಾದ ಕಾರಣ ಬಲಜ್ಞಾನ ಸ್ವರೂಪತ್ವಾತ್ ವಾಯು ಅಂತ ನಿರ್ಣಯತೆ ಕೊಡ್ತಾರೆ ಆಚಾರ. ಆದ ಕಾರಣ ಅಂಥ ಹನುಮಂತ ದೇವರಿಗೆ ಅಷ್ಟು ಆಯುಧಗಳು ತೊಗೊಂಡು ಹೊಡೆದ್ರೂ ಕೂಡ ಅವ್ರಿಗೇನಿಲ್ಲ, ಸುಮ್ಮನೆ ಹಿಂಗೆ ಅನ್ಕೊಂಬಿಟ್ರೆ ತಟ್ಟೆ ಹಿಂಗೆ ಅನ್ಕೊಂಬಿಟ್ರೆ. ನಮಗೆ ಮೈ ಮೇಲೆ ಸೊಳ್ಳೆ ಕೂತ್ರೆ ಏನೋ ಹುಲಿ ಬಂದು ಮೈ ಮೇಲೆ ಕೂತಿದೆ ಅನ್ನೋ ಫೀಲಿಂಗ್ಸ್ ನಮಗೆ, ಸಾಧಾರಣ ಮನುಷ್ಯರಿಗೆ. ಹನುಮಂತ ದೇವರಿಗೆ ಅಂಥ ಸೈನ್ಯದಿಂದ ಏಟು ಬೀಳ್ತಾ ಇದ್ದರೂ ಕೂಡ ಅವರೇನು ಹಿಂಗೆ ಅಂದ್ಬಿಟ್ರು ಅಷ್ಟೇ, ಏನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ. ಆದರೆ ಇವರೇನು ಮಾಡಿದ್ರು, ಅದಕ್ಕೆ ಮಾರುತಿರ್ಮಾರುತ ಇವ ರಾವಣೋದ್ಯಾನವಾಕ್ಷಿಪತ್ ಅಘೌಗಂ ರಾಮನಾಮಾಮೇವ. ವಾಹ್, ಆ ಸಂದರ್ಭದಲ್ಲೂ ದೇವರ ಸ್ಮರಣೆ ಬಿಟ್ಟಿಲ್ಲ ನೋಡ್ರಿ. ನಾವು ಪ್ರಶಾಂತವಾಗಿ ಒಂದು ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡು ದೇವರ ಸ್ತೋತ್ರ ಹೇಳೋದಕ್ಕೆ ನಮಗೆ ದೃಢವಾದ ಮನಸ್ಸು ಬುದ್ಧಿ ಬರೋದಿಲ್ಲ. ಆ ಸಂದರ್ಭದಲ್ಲಿ ಫುಲ್ ಆಫ್ ಟೆನ್ಷನ್. ಅದು ಕೋಟ್ಯಾಂತರ ರಾಕ್ಷಸರಿದ್ದಾರೆ, ಆಯುಧಗಳು ತೊಗೊಂಡು ಹೊಡಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಮದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ ಹನುಮಂತ. ಅದಕ್ಕಂತಾರೆ ಚಕಾರತಾನ್ ಸಮಸ್ತ ಶಸ್ತಲ ಪ್ರಹಾರ ಚೂರ್ಣಿತಾನ್. ಅವರು ಎಷ್ಟು ಮಾಡ್ತಾರೋ ಮಾಡಲಿ ಅಂತ ಸುಮ್ಮನೆ ನಿಂತಿದ್ರು. ಹೊಡಿತಾ 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 ಎಲ್ಲರೂ ಹೊಡೆಯೋರು ಸುಸ್ತಾದರು, ಹನುಮಂತೇವ್ರಿಗೇನಾಗಲಿಲ್ಲ. ಆವಾಗ ಕೊನೆಗೆ ಕೈ ಅಂಗೈಯಿಂದ ಎಲ್ಲರೂ ಹಿಂಗೆ ಅಪ್ಪಳಿಸ್ತಾ ಹೋದ್ರಂತೆ. ಕೈಯಲ್ಲಿ ಆಯುಧ ಕೂಡ ಇಲ್ಲ, ನಿರಾಯುಧರು. ಕೈಯಿಂದ ಹಿಂಗೆ ಅಪ್ಪಳಿಸ್ತಾ ಹೋದರೆ ಎಲ್ಲರೂ 80 ಕೋಟಿ ಸೇನಾಧಿಪತಿಗಳು, ಸೇನಾ ನಾಯಕರು 80,000 ಇಷ್ಟು ಜನರಿಂದ ಕೂಡಿರುವ ಆ ಒಂದು ಸೈನ್ಯ ಅಪ್ಪಚ್ಚಿ ಮಾಡಿಬಿಟ್ರಂತೆ. ಅಷ್ಟಾಯ್ತು, ಹೋಯ್ತು. ಯಾವ ಪಾದತಲೇನ ಇತಿ ಶೇಷ ಅಂತಲೂ ಇದೆ. ಕೈಯಿಂದ ಅಂಗೈಯಿಂದನೂ ಹೊಡೆದ್ರು, ಮತ್ತು ಕೆಲವ್ರನ್ನ ಕಾಲಿಂದ ತುಳಿದುಬಿಟ್ಟು ಕೊಂದುಬಿಟ್ರು ಅಂತ ಹಿಂಗೆ ಎರಡೂ ಉಂಟು. ಈ ರೀತಿಯಾಗಿ ಹನುಮಂತ ದೇವರು ಅವರನ್ನೆಲ್ಲ ಕೊಂದು ಹಾಕಿದರು ಅಂತ ಮತ್ತೆ ರಾವಣಂಗೆ ನಿಮಿಸೋಯ್ತು. ಎಷ್ಟು ಜನನ್ನು ಕೊಂದಿದ್ದಾರೆ, ಏನು ಕಥೆ. ಕೋಟ್ಯಾವಧಿ ಜನಗಳು ಆಯುಧ ಸಮೇತರಾಗಿ ಹನುಮಂತ ದೇವರ ಮೇಲೆ ಯುದ್ಧಕ್ಕೆ ಬಂದರೆ, ಹನುಮಂತ ದೇವರು ಒಬ್ಬರೇ ಕೈಯಲ್ಲಿ ಯಾವ ಆಯುಧನೂ ಇಲ್ಲದೆ ಕೆಲವ್ರನ್ನ ಕೈಯಿಂದ ಅಪ್ಪಳಿಸಿದ್ದಾರೆ, ಕೆಲವ್ರನ್ನ ಕಾಲಿಂದ ತುಳಿದಿದ್ದಾರೆ, ಹಾಗೆ ಸಾಯಿಸಿದ್ದಾರೆ ಎಲ್ಲರನ್ನ. ಇಂಥ ಮಹಾಪರಾಕ್ರಮ. ಇಂಥ ಹನುಮಂತ ದೇವರ ಮುಂದೆ ಜಗತ್ತಿನಲ್ಲಿ ನಿಲ್ಲುವ ಗಂಡಸೇ ಇಲ್ಲ ಅಂತ ರಾವಣ ಹೇಳ್ತಾರೆ. ಮುಂದೆ ರಾವಣ ಹೇಳ್ತಾನೆ ಈ ಮಾತನ್ನು. ಅದು ಪ್ರಸಂಗ ಬಂತು, ಹೇಳಿಬಿಡೋಣ. ಮಹಾಯುದ್ಧ ಪ್ರಾರಂಭ ಆಯಿತು. ಮುಂದೆ ಪ್ರಸಂಗ ಇದೆ, ಹೇಳಿಬಿಡೋಣ. ಅಲ್ಲಿ ನೀಲ, ಮೈಂದ, ವಿವಿಧ, ಸುಗ್ರೀವ, ಜಾಂಬುವಂತ, ಲಕ್ಷ್ಮಣ ಎಲ್ಲರೂ ಎಚ್ಚರ ತಬ್ಬಿದ್ಬಿಟ್ರು ಈ ರಾವಣನ ಏಟಿಗೆ. ಹನುಮಂತ ದೇವರು ಬಂದು ಎದುರಿಗೆ ನಿಂತರು ಅವನಿಗೆ. ಹನುಮಂತ ದೇವರು ಒಂದು ಮುಷ್ಟಿ ಮಾಡಿ ಆ ರಾವಣಂಗೆ ಎದೆಗೆ ಒಂದ್ಸರಿ ಹಿಂಗೆ ಗುದ್ದಿದ್ರಂತೆ. ಗುದ್ದಿದ್ದಕ್ಕೆ ರಾವಣಂಗೆ ಏನಾಯಿತು ಅಂದರೆ 10 ಮುಖಗಳಿಂದ ರಕ್ತವಂತಿ ಮಾಡಿಕೊಂಡು ಅಪ್ಪಳಿಸಿ ನೆಲಕ್ಕೆ ಬಿದ್ದು ಅನ್ಕಾನ್ಷಿಯಸ್ ರಾವಣ. ಮೈಯೆಲ್ಲ ರಕ್ತ ಆಗಿಬಿಟ್ಟಿದೆ, ರಕ್ತ ಕಾರಿಬಿಟ್ಟಿದ್ದಾನೆ ಒಂದೇ ಏಟಿಗೆ, ಎದೆ ಗುದ್ದಿದ್ದಕ್ಕೆ. 10 ಮುಖಗಳಿಂದ ರಕ್ತವನ್ನು ವಾಂತಿ ಮಾಡಿಕೊಂಡು ಅಪ್ಪಳಿಸಿ ನೆಲಕ್ಕೆ ಬಿದ್ದು ಅನ್ಕಾನ್ಷಿಯಸ್. ಸ್ವಲ್ಪ ಹೊತ್ತು ಎದ್ದ. ಆಗ ಹನುಮಂತ ದೇವರಿಗೆ ಹೇಳ್ತಾನ ಅವನು, ತ್ವಯಾ ಸಮೋ ನಾಸ್ತಿ ಪುಮಾನ್ಹಿ ಕಶ್ಚಿತ್. ಅವನಂದ, ಜಗತ್ತಿನಲ್ಲಿ ಗಂಡಸು ಅಂತ ಯಾರು ಇದ್ದರೆ ನಿನಗೆ ಸಮನಾದ ಗಂಡಸನ್ನು ನಾನು ನೋಡಿಲ್ಲ ಅಂದ್ಬಿಟ್ಟ. ಹನುಮಂತ ದೇವರಿಗೆ ರಾವಣ ಹೇಳ್ತಾ ಇರೋ ಮಾತಿದು. ರಾವಣ ಮಹಾಪರಾಕ್ರಮಿ, ಕೈಲಾಸ ಪರ್ವತವನ್ನೇ ಎತ್ತಕ್ಕೆ ಹೋದವನು. ಅವನು ಸಾಮಾನ್ಯ ಬಲಿಷ್ಠ ಅಲ್ಲ. ರಾವಣನಿಗೆ ಒಂದು ಚಿಕ್ಕ ಏಟು ಕೊಟ್ಟರೆ ರಾವಣ ಅಂತಾನೆ ತ್ವಯಾ ಸಮೋ ನಾಸ್ತಿ ಪುಮಾನ್ ಅಂದ. ಪುಮಾನ್ ಅಂದರೆ ಗಂಡಸು ಅಂತ ಅರ್ಥ. ಜಗತ್ತಿನಲ್ಲಿ ನಿನಗೆ ಸಮನಾದ ಗಂಡಸನ್ನು ನಾನು ನೋಡೇ ಇಲ್ಲ ಅಂದ್ಬಿಟ್ಟ. ಅಷ್ಟಂದಿದ್ದಕ್ಕೆ ಹನುಮಂತ ದೇವರು ಉತ್ತರ ಕೊಡ್ತಾರೆ, ಅತ್ಯಲ್ಪಮೇತ ತಿದುಪತ್ತಿ ಜೀವಿತ. ಅಯ್ಯೋ ಮೂರ್ಖ, ನನ್ನ ಕೈಯಲ್ಲಿ ಏಟು ತಿಂದವರು ಬದುಕೋದೂ ಇಲ್ಲ, ಬದುಕೂ ಇಲ್ಲ ಇತಿಹಾಸದಲ್ಲಿ. ನಾನು ಹೊಡೆದ ಮೇಲೆ ಅವನು ಸಾಯಲೇಬೇಕದ್ದೇ, ಮುಗಿದೋಯ್ತಷ್ಟೇ. ಆದರೆ ನಾನು ನಿನಗೆ ಹೊಡೆದ ಮೇಲೆ ನೀನು ಬದುಕಿ ಮಾತಾಡ್ತಿದ್ದೀಯಾ ಅಂದರೆ ನಾನು ಹೊಡೆದಿದ್ದಲ್ಲ, ಸುಮ್ಮನೆ ಮುಟ್ಟಿದ್ದೀನಿ ಅಷ್ಟೇ ನಿನ್ನ ಅಂದ್ರಂತ ಹನುಮಂತ. ಬರೀ ಮುಟ್ಟಿದ್ದಕ್ಕೆ ರಾವಣನ ಪರಿಸ್ಥಿತಿ ಹಂಗಾಗಿತ್ತು. ಇರಲಿ, ಇದು ಮುಂದೆ ಮಹಾಯುದ್ಧದಲ್ಲಿ ನಡೀತದೆ ಈ ಘಟನೆ. ವಿಷಯ ಪ್ರಸಂಗ ಬಂತು ಹೇಳಿದ್ವಿ. ಅಂಥ ಪರಾಕ್ರಮಶಾಲಿಗಳಾದಂತಹ ಹನುಮಂತ ದೇವರ ಬಗ್ಗೆ ಯಾವಾಗ ಕೋಟ್ಯಾವಧಿ ರಾಕ್ಷಸರನ್ನು ಹನುಮಂತ ದೇವರು ಸಂಹಾರ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಯಿತೋ, ಮತ್ತು ಅವಾಗೇನು ಮಾಡ್ದ, ಪುನಶ್ಚ ಮಂತ್ರಿಪುತ್ರ ಕಂಸ ರಾವಣ ಪ್ರಚೋದಿತಾನ್. ಮತ್ತೆ
ಮಮರ್ಥ ಸಪ್ತ ಪರ್ವತ ಪ್ರಭಾನ್ವರಾಭಿರಕ್ಷಿತಾನ್. ರಾವಣ ಪರ್ವತದಂತೆ ಇರುವ ಮಹಾಮಹಾ ರಾಕ್ಷಸರನ್ನು ಮತ್ತೆ ಕೊಟ್ಟು ಕಳಿಸ್ದ. ಅವರು ಮಹಾರುದ್ರದೇವರ ವರದಿಂದನೇ ಬಲಿಷ್ಠರು. ಅವ್ರಿಗೆ ಯಸ್ಯ ದೃಷ್ಟಿಶ್ಚ ಮುಷ್ಟಿಶ್ಚ ಗದಾಚಾರಿ ವಿದಾರಿಣಿ. ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಹರಿಯೇ ನಮಃ. ಕೃಷ್ಣಾರ್ಪಣಮಸ್ತು.